ಸರ್ ಮಾಗಡಿ ಟೌನ್ಶಿಪ್ ಬಾರಿ ಚರ್ಚೆ ಆಗ್ತಾ ಇದೆ ಸರ್. ಡಿ ಕೆ ಶಿವಕುಮಾರ್ ಬಿಡದಿ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಇವತ್ತೇನು ಈ ಸರ್ಕಾರದಲ್ಲಿ ಆ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಒಳ್ಳೆಯ ಉದ್ದೇಶ ಇಲ್ಲ ಅಂತಕ್ಕಂಥದ್ದು ಜನತೆಗೂ ಗೊತ್ತಿದೆ. ಆ ಭಾಗದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ಆ ಭಾಗದ ರೈತ ಕುಟುಂಬದ ಹೆಣ್ಣು ಮಕ್ಕಳಿರ್ಬೋದು, ರೈತರು ತೀವ್ರತರವಾದಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ಗೌರವವನ್ನು ಸಲ್ಲಿಸ್ತಿಲ್ಲ. ಇಲ್ಲ ಜಿಲ್ಲಾಧಿಕಾರಿಗಳು, ಇಲ್ಲ ಸಂಬಂಧಪಟ್ಟಂತ ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಭಾವನೆಗಳಿಗೆ ಸ್ಪಂದಿಸ್ತೆ ಅವ್ರನ್ನ ನಿಜವಾದ ರೈತರೇನಿದ್ದಾರೆ ಕೃಷಿಕರನ್ನ ಭೇಟಿ ಮಾಡಿದೆ. ಇವತ್ತು ಈ ಸರ್ಕಾರದ ಒಂದು ಒತ್ತಡಗಳಿಗೆ ಇವತ್ತು ಯಾವ ರೀತಿಯಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ಜನ ಏನಿದ್ದಾರೆ, ನಮ್ಮನ್ನ ಬೆಳೆಸಿರ್ತಕ್ಕಂಥ ಜನ ಆ ಭಾಗದಲ್ಲಿ, ಅದರಿಂದ ಜನರಿಗೆ ನೋವಾದ್ರೆ ಅವ್ರಿಗೆ ಸ್ಪಂದಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟದ ಮುಖಾಂತರ ಆ ಜನತೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ. ಡಿ ಕೆ ಶಿ ಅವ್ರು ಹೇಳ್ತಾರೆ ಸರ್, ಅಲ್ಲಿ ಇರುವಂತವ್ರು ಯಾರು ರೈತರಲ್ಲ, ಅವ್ರ ಕೆಲಸ ಇದು ಮಾಡ್ತಾ ಇಲ್ಲ, ಏನು ಅವರಿಗೆ ನಾನು ನನ್ನ ಕಾಲದಲ್ಲೇ ಮಾಡ್ಬೇಕು ಅಂತ ಇದ್ದಿದ್ದು. ಅವಾಗ ಅಪೋಸ್ ಮಾಡಿದ್ರು ಸರ್. ಅವತ್ತು ಇವರೇ ವಿರೋಧ ಮಾಡಿದವರು. ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ಅಂತಕ್ಕಂಥ ರಚನೆ ಮಾಡಿ ಏನೇನು ಡ್ರಾಮಾ ಮಾಡಿದ್ದಾರೆ ಗೊತ್ತಿದೆ. ಅವತ್ತು ನನ್ನ ಉದ್ದೇಶ ಇದ್ದಂಥದ್ದು ಬೇರೆ. ಬೆಂಗಳೂರು ನಗರದ ಒತ್ತಡವನ್ನ ಸರಿಪಡಿಸಲಿಕ್ಕೆ 5 ಭಾಗದಲ್ಲಿ ಒಂದು ಟೌನ್ಶಿಪ್ ನ ತರಬೇಕು ಅಂತಕ್ಕಂಥದ್ದು ಅವತ್ತಿನ ದಿನದಲ್ಲಿ ನಮ್ಮ ಭಾವನೆ ಏನಿತ್ತು. ನಾನು ರೈತರ ಜೊತೆ ಒಂದು 3-4 ಸಭೆಗಳನ್ನ ಮಾಡಿ ಕೃಷ್ಣ ಕಚೇರಿನಲ್ಲೇ ಕರೆದು ರೈತರ ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ರಲ್ಲಿ ನಾನು ಏನು ಆ ಸಂದರ್ಭದಲ್ಲಿ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೆ. ನಮ್ಮ ಒಂದು ಯೋಜನೆ ಇದ್ದಂತ ಉದ್ದೇಶಗಳು ಬೇರೆ. ಆ ಸಂದರ್ಭಕ್ಕೂ ಈಗೂ ಬಹಳ ವ್ಯತ್ಯಾಸ ಇದೆ. ಈಗ ಇವರು ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅಲ್ಲಿ ಅತ್ಯಂತ ಉತ್ತಮವಾದಂತ ಕೃಷಿ ಚಟುವಟಿಕೆಗಳು ನಡೀತಾ ಇದೆ. ಆ ಭಾಗದ ಹೆಣ್ಣು ಮಕ್ಕಳು ಇವತ್ತು ಸುಮಾರು 40,000 ಲೀಟರ್ ಹಾಲನ್ನು ಹಾಕ್ತಾ ಇದ್ದಾರೆ. ಇವತ್ತು ಈ ರೀತಿಯ ಒಂದು ಫಲವತ್ತಾದಂತ ಒಂದು ಭೂಮಿ ಮತ್ತು ಕೃಷಿಕರ ಒಂದು ಯಾವ ಒಂದು ಕೃಷಿಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೃಷಿ ಭೂಮಿಯನ್ನ ವಶಪಡಿಸ್ಕೊಂಡು ಇವತ್ತು ಯಾವ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ರೈತರ ಒಂದು ಸಹಮತ ಇಲ್ಲ ಅಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ರೈತರ ಪರವಾಗಿದ್ದೇವೆ.